ಸುಭಾಷಿತ: ಮಣ್ಣಿಂದಲೆಲ್ಲ ದೈವಂ, ಮಣ್ಣಿಂದಂ ಸಕಲ ಜನರ ಸರ್ವಾಹಾರಂ. ಮಣ್ಣಿಂದಲೇ ಎಲ್ಲ ದೈವಗಳು, ಮಣ್ಣಿಂದಲೇ ಸಕಲ ಜನರಿಗೂ ಆಹಾರ. ಇದನ್ನು ಬರೆದವರು ಜ್ಞಾನೇಶ್ವರ ನೀತಿಸಾರರವರು. ಇದು ಒಂದು ಕನ್ನಡದ ಸುಭಾಷಿತ. ಹಿಂದಣ ಸುದ್ದಿಯನು ನೆನೆಯರು, ಮುಂದಣದ ಯೋಚಿಸರು, ಆ ಕ್ಷಣ ಬಂದುದನು ಅನುಭವಿಸುತ್ತಿಹರು, ನಿತ್ಯ ಸುಖವಿಹರು. ಹಿಂದಿನ ವಿಷಯಗಳನ್ನು ನೆನೆಯದೆ, ಮುಂದಿನ ಭವಿಷ್ಯವನ್ನು ಕುರಿತು ಚಿಂತಿಸದೆ, ವರ್ತಮಾನದಲ್ಲಿ ಬಂದುದನ್ನು ಅನುಭವಿಸುವವರೇ ನಿತ್ಯ ಸುಖಿಗಳು ಅಂತ ಹೇಳ್ತಾ ಇದ್ದಾರೆ ಚಿದಾನಂದಾವಧೂತರವರು ತಮ್ಮ ಜ್ಞಾನ ಸಿಂಧು ಅನ್ನುವಂತಹ ಪುಸ್ತಕದಲ್ಲಿ. ಇದು 2ನೇ ಸುಭಾಷಿತ ನಾನು ನಿಮಗೆ ಇವತ್ತು ತಿಳಿಸ್ತಾ ಇರೋದು. 3ನೆಯದು: ತಪಸ್ಸು ಮಾಡಿದರೇನು, ಶ್ರುತವನೋದಿದರೇನು, ಚಪಲ ಚಿತ್ತವ ಕಟ್ಟದನಕ. ಚಂಚಲವಾದ ಚಿತ್ತವನ್ನು